ಸೊ ಫಸ್ಟ್ ಸೆಂಟೆನ್ಸ್ ಇದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀರಾ? ಅವನು ಓಡುತ್ತಾ ಬಂದ. ಅವನು ಬಂದ ಬಟ್ ಓಡ್ತಾ ಬಂದ. ಹಿ ಕೇಮ್ ಬೈ ರನ್ನಿಂಗ್ ಅಂತೀರಾ? ನೋ. ಹಿ ಕೇಮ್ ವೈಲ್ ರನ್ನಿಂಗ್? ನೋ. ಹಿ ಕೇಮ್ ವಿತ್ ರನ್ನಿಂಗ್? ನೋ. ನೀವು ಹೇಳಬೇಕಾಗಿರೋದು ಇದು ಹಿ ಕೇಮ್ ರನ್ನಿಂಗ್ ಅಷ್ಟೇ. ಇಟ್ಸ್ ಸಿಂಪಲ್. ನೆಕ್ಸ್ಟ್ ಒನ್, ಅವನು ಕಾಯುತ್ತಾ ನಿಂತ. ಕಾಯ್ಕೊಂಡು ನಿಂತಿದ್ದ, ಕಾಯ್ಕೊಂಡು ನಿಂತ ಹೇಳ್ತಿರಲ್ಲ, ಹಿ ಸ್ಟುಡ್ ವೇಟಿಂಗ್ ಅಷ್ಟೇ, ಸಿಂಪಲ್. ನೆಕ್ಸ್ಟ್ ಈಗ ಇದನ್ನ ಟ್ರೈ ಮಾಡಿ. ಅವನು ನರಳಾಡುತ್ತಾ ಮಲಗಿದ. ಇಂಗ್ಲೀಷ್ನಲ್ಲಿ ಏನು ಹೇಳ್ತೀರಾ? ನರಳಾಡುತ್ತಾ, ಮೋರ್ನಿಂಗ್. ಸೊ ಹಿ ಸ್ಲೆಪ್ಟ್ ಮೋರ್ನಿಂಗ್, ರೈಟ್? ನೆಕ್ಸ್ಟ್ ಈಗ ಇದನ್ನು ಹೇಳಿ. ಅವನು ಕೂಗಾಡ್ತಾ ಒಳಗೆ ಬಂದ. ಟ್ರೈ ಮಾಡಿ. ಹಿ ಎಂಟರ್ಡ್ ಶೌಟಿಂಗ್ ಆರ್ ಹಿ ಕೇಮ್ ಇನ್ ಶೌಟಿಂಗ್, ರೈಟ್? ನೆಕ್ಸ್ಟ್ ಈಗ ಇದನ್ನು ಹೇಳಿ. ಅವನು ಅಳುತ್ತಾ ಮನೆಗೆ ಹೋದ. ತುಂಬ ಸಿಂಪಲ್. ಹಿ ವೆಂಟ್ ಹೋಮ್ ಕ್ರೈಯಿಂಗ್. ಹಿ ವೆಂಟ್ ಹೋಮ್ ಕ್ರೈಯಿಂಗ್. ಈಸಿ ಇದೆಲ್ವಾ ಈ ಸೆಂಟೆನ್ಸ್ ಸ್ಟ್ರಕ್ಚರ್? ಈಗ ಇದನ್ನು ಟ್ರೈ ಮಾಡಿ. ಅವನು ನಗ್ತಾ ಕೆಳಗೆ ಕೂತ್ಕೊಂಡ. ಏನು ಹೇಳ್ತೀರಾ? ಹಿ ಸ್ಯಾಟ್ ಡೌನ್ ಲಾಫಿಂಗ್. ಹಿ ಸ್ಯಾಟ್ ಡೌನ್ ಲಾಫಿಂಗ್. ಬೈ ಲಾಫಿಂಗ್, ವಿತ್ ಲಾಫಿಂಗ್, ವೈಲ್ ಲಾಫಿಂಗ್ ಅಂತ ಏನೂ ಹೇಳಬೇಡಿ, ಜಸ್ಟ್ ಸೇ ದಿಸ್. ನೆಕ್ಸ್ಟ್, ಅವನು ಕಿರ್ಚುತ್ತಾ ನಿದ್ದೆಯಿಂದ ಎದ್ದ. ಹಿ ವೋಕ್ ಅಪ್ ಸ್ಕ್ರೀಮಿಂಗ್. ಕರೆಕ್ಟ್, ಹಿ ವೋಕ್ ಅಪ್ ಸ್ಕ್ರೀಮಿಂಗ್. ನೆಕ್ಸ್ಟ್ ಈಗ ಇದನ್ನ ಹೇಳಿ. ಅವನು ಎದುಸಿರು ಬಿಡುತ್ತಾ ಒಳಗೆ ಬಂದ. ಹಿ ಎಂಟರ್ಡ್ ಆರ್ ಹಿ ಕೇಮ್ ಇನ್ ಪ್ಯಾಂಟಿಂಗ್, ರೈಟ್? ನೆಕ್ಸ್ಟ್ ಒನ್, ಅವನು ಪ್ರಾರ್ಥಿಸುತ್ತಾ ಮೊಣಕಾಲೂರಿದ. ಮೊಣಕಾಲೂರೋದಂದ್ರೆ ಟು ನೀಲ್, ಕರೆಕ್ಟ್? ಸೊ ಅದರ ಪಾಸ್ಟ್ ಟೆನ್ಸ್ ಹಿ ನೆಲ್ಟ್ ಪ್ರೇಯಿಂಗ್. ತುಂಬ ಜನ ಹೇಳ್ತೀರಾ ನೀಲ್ ಡೌನ್ ಆರ್ ನೆಲ್ಟ್ ಡೌನ್. ನೋ, ಇಟ್ಸ್ ನಾಟ್ ನೆಸರಿ. ನೀಲ್ ಅಂದ್ರೇನೆ, ನೀಲ್ ಆರ್ ನೆಲ್ಟ್ ಅಂದ್ರೇನೆ ಮೀನಿಂಗ್ ಕೊಡುತ್ತೆ. ಹಿ ನೆಲ್ಟ್ ಪ್ರೇಯಿಂಗ್ ಅಂತ ಅಷ್ಟೇ ಹೇಳಿ ಸಾಕು, ರೈಟ್? ನೆಕ್ಸ್ಟ್, ಅವರು ವಾದ ಮಾಡುತ್ತಾ ನಡೆದರು. ದೇ ವಾಕ್ಡ್ ಆರ್ಗ್ಯೂಯಿಂಗ್. ದೇ ವಾಕ್ಡ್ ಆರ್ಗ್ಯೂಯಿಂಗ್. ನೆಕ್ಸ್ಟ್ ಈಗ ಇದನ್ನ ಹೇಳಿ. ಅವನು ಕುಂಟುತ್ತಾ ವಾಪಸ್ ಬಂದ. ಹಿ ಕೇಮ್ ಬ್ಯಾಕ್ ಲಿಂಪಿಂಗ್. ನೆಕ್ಸ್ಟ್, ಅವನು ಹಿಂಜರಿಯುತ್ತಾ ನನಗೆ ಕೇಳಿದ. ಹಿ ಆಸ್ಕ್ಡ್ ಮೀ ಹೆಸಿಟೇಟಿಂಗ್. ಹಿ ಆಸ್ಕ್ಡ್ ಮೀ ಹೆಸಿಟೇಟಿಂಗ್. ಅವನು ಗೊಣಗುತ್ತಾ ಹೊರಗೆ ಹೋದ. ಹಿ ವೆಂಟ್ ಔಟ್ ಮಾರ್ಮರಿಂಗ್. ಹಿ ವೆಂಟ್ ಔಟ್ ಮಾರ್ಮರಿಂಗ್, ರೈಟ್? ಅರ್ಥ ಆಗ್ತಿದಲ್ವಾ? ಆ್ಯಂಡ್ ದಿಸ್ ಒನ್, ಮಗು ಅಳುತ್ತಾ ಎದ್ದಿತು. ದ ಬೇಬಿ ವೋಕ್ ಅಪ್ ಕ್ರೈಯಿಂಗ್. ಇದನ್ನ ಹೇಳಿ. ದೇ ಲೆಫ್ಟ್ ವಿಸ್ಪರಿಂಗ್. ಅವರು ಸೆಲ್ಯೂಟ್ ಮಾಡುತ್ತಾ ನಿಂತರು. ದೇ ಸ್ಟುಡ್ ಸೆಲ್ಯೂಟಿಂಗ್. ಆ್ಯಂಡ್ ದ ನೆಕ್ಸ್ಟ್ ಒನ್, ಅವಳು ಪೇಪರ್ ಮೇಲೆ ಚಿತ್ರ ಬಿಡಿಸ್ತಾ ಕೂತ್ಕೊಂಡ್ಳು. ಶಿ ಸ್ಯಾಟ್ ಡ್ರಾಯಿಂಗ್ ಆನ್ ದ ಪೇಪರ್. ಶಿ ಸ್ಯಾಟ್ ಡೌನ್ ಡ್ರಾಯಿಂಗ್ ಆನ್ ದ ಪೇಪರ್ ಹೇಳ್ಬಹುದು. ಆ್ಯಂಡ್ ಇದನ್ನ ಹೇಳಿ. ಅವನು ನಾಯಿಯನ್ನು ಹುಡುಕುತ್ತಾ ಅಲೆದಾಡಿದ. ಹಿ ವಾಂಡರ್ಡ್ ಲುಕಿಂಗ್ ಫಾರ್ ದ ಡಾಗ್. ಹಿ ವಾಂಡರ್ಡ್ ಲುಕಿಂಗ್ ಫಾರ್ ದ ಡಾಗ್. ಆ್ಯಂಡ್ ಇದನ್ನ ಹೇಳಿ. ಪ್ರೇಕ್ಷಕರೆಲ್ಲ ಚಪ್ಪಾಳೆ ತಟ್ಟುತ್ತಾ ಒಟ್ಟು ಸೇರಿದರು. ದ ಆಡಿಯನ್ಸ್ ಗ್ಯಾದರ್ಡ್ ಅಪ್ಲಾಡಿಂಗ್. ದ ಆಡಿಯನ್ಸ್ ಗ್ಯಾದರ್ಡ್ ಅಪ್ಲಾಡಿಂಗ್. ಆ್ಯಂಡ್ ದ ಲಾಸ್ಟ್ ಒನ್, ತಂದೆ ತನ್ನ ಮಕ್ಕಳ ಬಗ್ಗೆ ಯೋಚಿಸುತ್ತಾ ಕುಳಿತ. ಆ್ಯಂಡ್ ಇದನ್ನ ನಾನೀಗ ನಿಮಗೆ ಕೊಡ್ತಾ ಇದ್ದೀನಿ. ಇದರ ರೈಟ್ ಆನ್ಸರ್ನ ಕೆಳಗಡೆ ಕಾಮೆಂಟ್ ಮಾಡಿ ಹೇಳಿ, ನಾನು ಚೆಕ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ನೀವೇನಾದರೂ ಹೊಸದು ಕಲ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಈಗಲೇ ಎಲ್ಲರಿಗೂ ನಿಮ್ಮ ವಾಟ್ಸಪ್ನಲ್ಲಿ ಶೇರ್ ಮಾಡಿ, ಸ್ಟೇಟಸ್ನಲ್ಲಿ ಶೇರ್ ಮಾಡಿ. ಯಾಕೆಂದ್ರೆ ತುಂಬ ಜನಕ್ಕೆ ಇದು ಗೊತ್ತೇ ಇರೋದಿಲ್ಲ, ರೈಟ್? ಥ್ಯಾಂಕ್ ಯು.